ಚಾಲನೆ ಕೊಡ್ತಾ ಇದ್ದೀರಿ. ಸಂತೆ ಲೆಕ್ಕದಲ್ಲೇ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿಯಲ್ಲಿ ಎಕ್ಸಿಬಿಷನ್ ರೀತಿಯಲ್ಲಿ ಚೆನ್ನಾಗಾಗಿದೆ. ನನಗಂತೂ ವೈಯಕ್ತಿಕವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇದೆ. ಯಾಕಂದರೆ ನಾನು ನಿಜವಾಗ್ಲೂ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಬರ್ತಾರೆ ಅಂತ. ಇವತ್ತು ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಮಹಿಳೆಯರು ಹೆಚ್ಚಿನ ರೀತಿ ಬಂದಿದ್ದಾರೆ. ನೇಕಾರರಂತೂ ನಮ್ಮ ನೇಕಾರ ಸಮಿತಿ ದೊಡ್ಡಬಳ್ಳಾಪುರ ಸೀರೆ ಸಂತೆ ಸಮಿತಿಯ PC ವೆಂಕಟೇಶ್ ಅಣ್ಣವರು, ನಮ್ಮ ಚಂದ್ರಿ ಅಣ್ಣವರು, ನಮ್ಮ ತಿಮ್ಮರಾಜ್ ಅಣ್ಣವರು ಎಲ್ಲರೂ ಸೇರಿ ಇಡೀ ಸಮಿತಿ ಉತ್ತಮವಾದಂಥ ಕೆಲಸ. ವತ್ಸಲ ಮೇಡಮ್ ಅವರು ಇದ್ದಾರೆ, ನಾರಾಯಣ ಮೇಡಮ್ ಬಂದರು, ಎಲ್ಲರೂ ಇದ್ದಾರೆ. ಉತ್ತಮವಾದಂಥ ಆಯೋಜನೆ ಮಾಡಿದ್ದಾರೆ. ಎಲ್ಲ ಮಳಿಗೆಗಳು ತುಂಬ ಇದೆ. ಜನ ಒಂದು ಮಾಹಿತಿ, ಮಧ್ಯಾಹ್ನ ಕಾರ್ಪೆಟ್ ಹಾಕಬೇಕು, ಸಂಜೆ ಉದ್ಘಾಟನೆ ಅಂದ್ಕೊಂಡಿದ್ದು ನಾವು. ಬೆಳಗ್ಗೆ 11 ಗಂಟೆಗೆ ಸ್ಟಾಲ್ ಹ್ಯಾಂಡ್ ಓವರು ನಮ್ಮ ನೇಕಾರರು ಕೊಟ್ಟಿದ್ದು. 11 ಗಂಟೆಯಿಂದಾನೇ ಸೇಲ್ಸ್ ಶುರುವಾಗಿ ಇದುವರೆಗೂ ಒಳಗಡೆ ಬರೀ ಗ್ರೀನ್ ಮ್ಯಾಟ್ ಹಾಕಿದ್ದೀವಿ. ನೀವು ನೋಡಿದ್ರಿ ಅಂದರೆ ಕಾರ್ಪೆಟ್ ಹಾಕಕ್ಕೆ ಜನ ಬಿಡ್ತಿಲ್ಲ. ಸೊ ರಾತ್ರಿ ಹೆಂಗಾದರೂ ಮಾಡಿ ಕಾರ್ಪೆಟ್ ಹಾಕಿ ಜನರನ್ನ ಮಹಿಳೆಯರು ಬಂದಿದ್ದಾರೆ. ಎಲ್ಲ ಯುಗಾದಿ ಹಬ್ಬ ಇದೆ, ಮುಂದಕ್ಕೆ ಹಬ್ಬಗಳು ಇದ್ದಾವೆ, ಎಲ್ಲ ಬಂದಿದ್ದಾರೆ. ಉತ್ತಮ ರೀತಿಯಲ್ಲಿ ನೇಕಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮೂಲ ಉದ್ದೇಶ ಇದ್ದಂಥದ್ದು ಸಾಂಸ್ಕೃತಿಕ ಚಟುವಟಿಕೆ, ಮನೋರಂಜನೆ ಕಾರ್ಯಕ್ರಮ ಬೇರೆ. ನೇಕಾರರಿಗೆ ಅನುಕೂಲ ಆಗಬೇಕು. ಆಚೆಯಿಂದ ಬರುವಂಥವ್ರು ಬಂದು ಸೀರೆಗಳನ್ನು, ದೊಡ್ಡಬಳ್ಳಾಪುರದ ಸೀರೆಗಳನ್ನು ಖರೀದಿ ಮಾಡಬೇಕು. ಈ ಮೂಲ ಉದ್ದೇಶ ಈಡೇರಿದೆ. ಒಂದು ಒಳ್ಳೆ ಚಾಲನೆ ಸಿಕ್ಕಿದೆ. ಅದಕ್ಕೆ ಭಾನುವಾರ ಇದಕ್ಕೆ 5 ಪಟ್ಟಾದರೂ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅದು ಹೆಂಗೆ ಕಂಟ್ರೋಲ್ ಮಾಡಬೇಕು, ನಮ್ಮ ಸಮಿತಿಯವರು, ನಮ್ಮ ಪೊಲೀಸರು ಉತ್ತಮವಾದಂಥ ಸಹಕಾರ ಕೊಡಬೇಕು. ಎಷ್ಟು ಸ್ಟಾಲ್ಗಳನ್ನ ಇನ್ಸ್ಟಾಲ್ ಮಾಡಲಾಗಿದೆ? ಎಕ್ಸಾಕ್ಟ್ಲಿ 70 ಸ್ಟಾಲ್ ಮಾಡಿದ್ದೀವಿ. ಅದರಲ್ಲಿ 76 ಅದರಲ್ಲಿ 3-4 ಬ್ಯಾಂಕ್ ಕೊಟ್ಟಿದ್ದೀವಿ. ನೇಕಾರರಿಗೆ ಏನೆಲ್ಲ ಸ್ಕೀಮ್ ಇದೆ ಅಂತ ತಿಳಿಸೋಕ್ಕೆ. ಒಂದು ಗೋಶಾಲೆಗೆ, ಮಿಕ್ಕಿದೆಲ್ಲ ಕೇವಲ ಅಂಗಡಿಗಳಿದ್ದಾವೆ. ಫುಡ್ ಏರಿಯಾ ಬೇರೆ ಯಾರಿಗೋ ಔಟ್ಸೋರ್ಸ್ ಮಾಡಿದ್ದೀವಿ. ಫುಡ್ ನನಗೆ ಮಾಹಿತಿ ಇಲ್ಲ. ಬಟ್ ಇಲ್ಲೇನಿದೆ ನಮ್ಮ ಸ್ಟಾಲ್ಗಳು 76 ಮಳಿಗೆಗಳು, ಅದರಲ್ಲಿ 72 ಸೀರೆ ಮಳಿಗೆಗಳನ್ನ ಮಾಡುವಂತ ಕೆಲಸ ನಮ್ಮ ಸಮಿತಿ ಕಡೆಯಿಂದ ಆಗಿದೆ. ಬದಲಾವಣೆ ಯಾಕೆ ಸರ್? ಅದನ್ನ ವೈಯಕ್ತಿಕವಾಗಿ ನಾವಿಬ್ರು ಕುತ್ಕೊಂಡಾಗ ಡೀಟೇಲ್ ಆಗಿ ಸೋಮವಾರ ಹೇಳ್ತೀವಿ. ಸೋಮವಾರದವರೆಗೂ ಮಾತಾಡಲ್ಲ. ಕಾರ್ಯಕ್ರಮ ನೇಕಾರರಿಗೆ ಅನುಕೂಲ ಆಗಬೇಕು. ಅದಕ್ಕೆ ಏನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಜನಕ್ಕೆ ನೇಕಾರರಿಗೆ ಸಂಬಂಧಿಸಿದಂಗೆ ಉತ್ತರ ಕೊಡ್ತೀವಿ. ಸರ್, ಇಷ್ಟು ದಿನ ಡಿಮ್ಯಾಂಡ್ ಕಡಿಮೆ ಇತ್ತು ಅಂದ್ರೆ ಈಗ ಮಾರಾಟ ಮಾಡೋದಕ್ಕೆ ಸಾಕಷ್ಟು ಪರದಾಟ ಅನುಭವಿಸ್ತಿದ್ರು. ಇದು ಒಂದು ರೀತಿ ಪೂರಕ ಆಗ್ತದಾ? ಅಂದ್ರೆ ಅವರಿಗೆ ಏನಾದ್ರು ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಿಗುತ್ತೆ ಅಂತ ಬೇಕಾದಷ್ಟು ಜನ ಅಂಗಡಿಗಳವ್ರಿಗೆ ಗೊತ್ತಿರಲ್ಲ. ಬೆಂಗಳೂರಲ್ಲಿ ಶ್ರೀನಿಧಿ ಸಿಲ್ಕ್ಸ್ ಅಂತ ನನ್ನ ಸ್ನೇಹಿತರಂತೆ ಓನರು, ನನಗೂ ಗೊತ್ತಿಲ್ಲ ಅವ್ರ ಓನರು ಅಂತ. ದೊಡ್ಡಬಳ್ಳಾಪುರದಲ್ಲಿ ಸಿಗುತ್ತೆ ಅಂತ ಓನರ್ಗೆ ಗೊತ್ತಿಲ್ಲ. ಬಹುಶಃ ಅಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡೋರು ಗೊತ್ತಿರ್ಬೋದು. ಸೊ ಈ ರೀತಿ ಒಂದು ಸ್ಯಾರಿ ಶೋರೂಮ್ ಓನರ್ಗೆ ಗೊತ್ತಿಲ್ಲ, ಆದರೆ ಮಹಿಳೆಯರಿಗೆ ಹೆಂಗೆ ಗೊತ್ತಿರುತ್ತೆ? ಅದನ್ನು ತಿಳಿಸೋವಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಇಲ್ಲೇನೋ ಬ್ರ್ಯಾಂಡು, ಒಂದು ಬ್ರ್ಯಾಂಡ್ ಅನ್ನೋದಕ್ಕಿಂತ ದೊಡ್ಡಬಳ್ಳಾಪುರದ ಸೀರೆ, ದೊಡ್ಡಬಳ್ಳಾಪುರದಲ್ಲಿ ನೇಕಾರರು ಇದ್ದಾರೆ ಅಂದರೆ ನಂಬಲ್ಲ ಜನ. ದೊಡ್ಡಬಳ್ಳಾಪುರದಲ್ಲಿ ನೇಕಾರರು ಇದ್ದಾರೆ, ದೊಡ್ಡಬಳ್ಳಾಪುರದಲ್ಲಿ ಸೀರೆನೂ ತಯಾರಾಗುತ್ತೆ ಅನ್ನೋ ಪ್ರಪೋಸಲನ್ನು ಇಡಬೇಕಾಯಿತು. ಮಹಿಳೆಯರಿಗೆ ಗೊತ್ತಾಗಬೇಕಾಯಿತು. ಮಹಿಳೆಯರಿಗೆ ನಾವೇನು 10 ಸತಿ ಹೇಳೋದು ಬೇಕಿಲ್ಲ, 1 ಸತಿ ಹೇಳಿದ್ರೆ ಸಾಕು. ಹಾಗಾಗಿ ಬಹುಶಃ ಇದೊಂದು ಸಕ್ಸಸ್ ಆಗಿದೆ. ಪ್ರತಿ ವರ್ಷ ಇದನ್ನು ಮಾಡ್ತೀವಿ. ಏನು ನಮ್ಮ ಮೂಲ ಉದ್ದೇಶ ಇರೋದು ಇದೇ ರೀತಿ 108 ಮಳಿಗೆಗಳು ಕುರುಬರಳ್ಳಿಯಲ್ಲಿ ಆಗಬೇಕು. 108 ಜನ ನಮ್ಮ ನೇಕಾರರು ಸ್ಟಾಲ್ಗಳು ಇಟ್ಕೊಬೇಕು. ಈ ರೀತಿ ಒಂದಿನ ಅಲ್ಲ, ಪ್ರತಿದಿನ ಅವ್ರಿಗೆ ಬಿಸ್ನೆಸ್ ಆಗಬೇಕು. ಅದಕ್ಕೊಂದು ಮೊದಲನೇ ಹೆಜ್ಜೆ. ನನಗೆ ಗೊತ್ತಿಲ್ಲ ಸರ್, ವಹಿವಾಟಿನ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ನಾವು ಸ್ಟಾಲ್ ಮಾಡಿರೋದು ಸಂಪೂರ್ಣ ಉಚಿತ. ಸ್ಟಾಕ್ ಖಾಲಿ ಆಗಲಿ ಅಂತ ನಾನಂತೂ ಬೇಡ್ಕೊಂತೀನಿ. ಇವತ್ತು ಗಿಲ್ಲಿ ಬರ್ತಾರೆ, ಅದಾದ ನಂತರ ಸವಾರಿ ಅಂತ ಬ್ಯಾಂಡ್ ಇದೆ. ನಾಳೆ ನಮ್ಮ ಪ್ರಾಣೇಶ್ ಅವರು ಮತ್ತು ಕಾಮಿಡಿ ಕಿಲಾಡಿಗಳಿರ್ತಾರೆ. ನಾಳಿದ್ದು ರಘು ದೀಕ್ಷಿತ್. ಇವತ್ತೊಂದೇ ದಿನ ಅಥವಾ 3 ದಿನ? ಸರ್, ಈಗ ಇನ್ಸ್ಟಾಲ್ ಆಗಿರೋ ಸ್ಟಾಲ್ಸ್ ಎಲ್ಲ ಫಿಲ್ ಆಗಿದೆ. ನಾಳೆ ಏನಾದ್ರು ಹೆಚ್ಚುವರಿ ಆಗಿದೆ? ಇಲ್ಲಿನೆಲ್ಲ ಹಾಕಕ್ ಜಾಗ ಇಲ್ಲ. ಇರೋ ಜಾಗದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.